ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ MI ಅವರ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ರೆಡ್ಮಿ ನೋಟ್ ಸೀರೀಸ್ನ ಲೇಟೆಸ್ಟ್ ರೆಡ್ಮಿ ನೋಟ್ 11T 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಮೊನ್ನೆ ತಾನೇ ಈ ಒಂದು ಫೋನ ಲಾಂಚ್ ಮಾಡಿದ್ರು, ಬಟ್ ನಮಗೆ ಎಂಬಾರ್ಗೋ ಇದ್ದಿದ್ದು ಇವತ್ತು. ಸೊ ನಾವು ಈ ಒಂದು ಫೋನ್ ಇವತ್ತು ಅನ್ಬಾಕ್ಸ್ ಮಾಡ್ಬೋದು. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 6GB ರ್ಯಾಮ್ ಮತ್ತು 64GB ಇಂಟರ್ನಲ್ ಸ್ಟೋರೇಜ್ನ ವೇರಿಯಂಟು 17,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಆಯಿತಾ, 5G ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ರೆಡ್ಮಿ ನೋಟ್ 11 Pro ಬರೋಕ್ಕಿಂತ ಮುಂಚೆನೇ 11T 5Gನ ಲಾಂಚ್ ಮಾಡೋರು. 11 Pro ಯಾವಾಗ ಬರುತ್ತೋ ಕಾದು ನೋಡಬೇಕಾಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಈ ಒಂದು ರೆಡ್ಮಿ ನೋಟ್ 11T 5G ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರೊಳಗೆ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಬ್ಯಾಕ್ ಕವರ್ ಒಂದು ಸುಮಾರಾಗಿದೆ, ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಇದರ ನಂತರ ಇದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಸಿಮಿಲರ್ ಡಿಸೈನ್ ಅಂತ ಅನ್ನಿಸ್ತಾ ಇರುವಂಥದ್ದು. ನೋಟ್ 10ಗೆ ಕಂಪೇರ್ ಮಾಡಿದ್ರೆ ಒಂಥರ ಲುಕ್ ಹಂಗೆ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಡಾಟಾ ಕೇಬಲ್ ಕೂಡ ಇರುವಂಥದ್ದು, USB Type-C ಡಾಟಾ ಕೇಬಲು, Type-A Type-C. ಇದರ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರೋದು. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ನೀಲಿ ಬಣ್ಣದ ಫೋನ್ ನಮಗೆ ಕಳಿಸಿದರೆ ಈ ಒಂದು ಫ್ರೇಮ್ ಮತ್ತು ಬ್ಯಾಕ್ ಎರಡೂ ಕೂಡ ಒಂದು ರೀತಿ ನೀಲಿ ಬಣ್ಣ ಅಂತ ಅನ್ಬೋದು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ವೆಯ್ಟ್ ಅಂತ ಅನ್ನಿಸ್ತಿಲ್ಲ. ವೆಯ್ಟ್ ಇದ್ರೂ ಕೂಡ 195 ಗ್ರಾಮ್ ವೆಯ್ಟ್ ಇರುವಂಥದ್ದು. ಮತ್ತು ಥಿಕ್ನೆಸ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ತಿನ್ನಿದೆ. 8.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 3 ಇದಾಗಿರುವಂಥದ್ದು. ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಪಂಚೋಲ್ ಒಂದು ಲೆವೆಲಿಗೆ ದೊಡ್ಡದಾಗಿದೆ. ಹೆವಿ ಸಣ್ಣನೂ ಅನ್ನಲ್ಲ, ಹೆವಿ ದೊಡ್ಡನೂ ಅನ್ನಲ್ಲ, ಒಂದು ಲೆವೆಲ್ಲಿಗೆ ಸಣ್ಣದಾಗಿರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಕಂಪ್ಯಾರಿಟಿವ್ಲಿ ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನೋಡೋದಕ್ಕೆ ಹೋದರೆ ಬೇರೆ ಫೋನಿಗೆ ಕಂಪೇರ್ ಮಾಡೋದಕ್ಕೆ ಹೋದರೆ ಬೆಸಲ್ ಒಂದು ಲೆವೆಲಿಗೆ ಕಡಿಮೆ ಇದೆ. ಸೊ ಫ್ರಂಟಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು, ಡ್ಯೂಯಲ್ ಟೋನ್ ಫಿನಿಷನ್ನು ಹೊಂದಿರುವಂಥದ್ದು. ಕೆಳಗಡೆ ಸ್ವಲ್ಪ ಡಾರ್ಕ್ ಬ್ಲೂ, ಮೇಲ್ಗಡೆ ಸ್ವಲ್ಪ ಲೈಟ್ ಬ್ಲೂ ಕಲರ್ನ ಹೊಂದಿರುವಂಥದ್ದು. ಆಯಿತಾ, ಸೊ ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಪ್ರೀಮಿಯಮ್ ಅಂತಲೇ ಅನಿಸುತ್ತೆ. ಸ್ಕ್ರ್ಯಾಚ್ ಆದರೆ ಅಷ್ಟೊಂದು ಗೊತ್ತಾಗಲ್ಲ, ಏನಕ್ಕೆ ಮ್ಯಾಟ್ ಇರೋದ್ರಿಂದ ಸ್ಮಡ್ಜಸ್ ಕೂಡ ಆಗಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ನೀವು ನಂಬಲ್ಲ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಹಿಂದ್ಗಡೆ ಯಾವುದು ಡ್ಯೂಯಲ್ ಕ್ಯಾಮ್ರಾ, ಎರಡು ಕ್ಯಾಮ್ರಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಕ್ಲೀನ್ ಡಿಸೈನ್, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನಿಮಗೆ ಹಿಂದೆ ನೋಡೋಕೆ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟು, 3.5 ಹೆಡ್ಫೋನ್ ಜಾಕು ಮತ್ತು ಸ್ಪೀಕರ್ಗಳ ಮೇಲೆ ಮತ್ತು ಕೆಳಗಡೆ ಎರಡು ಕಣ್ಣಲ್ಲಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಮೇಲ್ಗಡೆ IR ಬ್ಲಾಸ್ಟ್ರಿಗೆ ಜಾಗವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಸೂಪರ್ ಅಂತೀನಿ. ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ 17,000 ಪ್ರೈಸ್ ರೇಂಜಿಗೆ ಓಕೆ. ಗ್ಲಾಸ್ ಪ್ಯಾಕನ್ನು ನೀಡಿದರೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಮತ್ತು ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಡಸ್ಟ್ ಮತ್ತು ಸ್ಪ್ಲ್ಯಾಶ್ ರೆಸಿಸ್ಟೆನ್ಸನ್ನು ಈ ಒಂದು IP53 ನಮಗೆ ನೀಡುತ್ತೆ. ಸೊ ಒಂದು ಪ್ಲಸ್ ಪಾಯಿಂಟ್, ಒಂದು ಎಕ್ಸ್ಟ್ರಾ ಮಾರ್ಕನ್ನು ಬೇಕಾದ್ರೆ ಇದು ಕೊಡ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಹೌದು, IPS ಡಿಸ್ಪ್ಲೇ ನೀಡೋರೆ. AMOLED ನೀಡಿದರೆ ಫುಲ್ ಖುಷಿ ಆಗ್ತಾಯಿದೆ. ಮತ್ತು ಈ ಒಂದು ಫೋನಲ್ಲಿ ಕೇವಲ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ನೀಡವ್ರೆ. 90 ಹರ್ಟ್ಸ್, ಅಟ್ಲೀಸ್ಟ್ 120 ಹರ್ಟ್ಸ್ ನೀಡಿದರೆ ಹೆವಿ ಸಖತ್ತಾಗಿರ್ತಿತ್ತು. AMOLED ನೀಡಿಲ್ಲ, ಅದರಿಂದ ಕಾಂಪನ್ಸೇಟ್ ಮಾಡೋ ರೀತಿ 120 ಹರ್ಟ್ಸ್ ನೀಡಿದರೆ ಸಖತ್ತಾಗಿರ್ತಿತ್ತು. ಬಟ್ 90 ಹರ್ಟ್ಸು IPS ಡಿಸ್ಪ್ಲೇ ಬೇಜಾರಾಗುವಂಥ ವಿಷಯ. ಆದರೆ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಬಟ್ AMOLED ನೀಡಿದರೆ ಸೂಪರ್ ಇರ್ತಿತ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB 64GB, 6GB 122GB ಮತ್ತು ಇನ್ನೊಂದು 8GB ಮತ್ತು 128GB. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್. ಆದರೆ ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ.
ಸೊ ಇದೊಂದು ಒಳ್ಳೆಯ ವಿಷಯ, ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಆದರೆ MIಯಲ್ಲೇ ಅಂದರೆ ರೆಡ್ಮಿ ಬ್ರ್ಯಾಂಡಿಂಗಲ್ಲೇ ನಿಮಗೆ ಇನ್ನೊಂದು UFS 3.1 ಹೊಂದಿರುವಂಥ ಫೋನ್ ಕೂಡ ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು ಯಾವುದು ಅಂತ. ಸೊ ಅದು ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು, ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ನು. ಸೊ ನೀಡ್ಬೋದಾಗಿತ್ತು ಇವರು. UFS 3.1 ನೀಡಿದರೆ ಇನ್ನೂ ಬೆಂಕಿ ಇರ್ತಾಯಿತ್ತು. ಬಟ್ ನೋಟ್ ಸೀರೀಸಲ್ಲಿ ಇದುವರೆಗೂ 3.1 ತನಕ ಹೋಗಿಲ್ಲ. ಸೊ 2.2 ನೀಡೋರು. ಇದು ಕೂಡ ಚೆನ್ನಾಗೇ ಇದೆ, ತಲೆ ಕೆಡಿಸ್ಕೊಂಬಿಡಿ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ MediaTek Dimensity 810 ಪ್ರೋಸೆಸರ್ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ 5G ಪ್ರೋಸೆಸರು. ಆರಾಮಾಗಿ ಪ್ರತಿಯೊಂದು ಟಾಸ್ಕನ್ನು ಮಾಡ್ಬೋದು. ಗೇಮ್ನೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲ್ಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಆಯಿತಾ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3.5 ಲಕ್ಷ 3,60,000-70,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಸ್ಮಾರ್ಟ್ಫೋನ್ಗಿರುವಂಥದ್ದು. ಮತ್ತು ನಾನು PUBG ಆಡ್ದಂಗೆ ಇದರಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಇಲ್ಲ ಆಯಿತಾ, ಫ್ರೇಮ್ ರೇಟಲ್ಲಿ. ಸೊ ಅಲ್ಟ್ರಾ ಇದೆ. ಸೊ ಎಕ್ಸ್ಟ್ರೀಮ್ ಇರಬೇಕಾಗಿತ್ತು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿತ್ತು 90 ಹರ್ಟ್ಸಲ್ಲಿ. ಸೊ ನೀಡಿಲ್ಲ. ಸೊ ನಾನು PUBG ಆಡ್ದಂಗೆ ಎಲ್ಲೂ ಕೂಡ ಲ್ಯಾಗ್ ಅಂತ ಫೀಲ್ ಆಗಿಲ್ಲ, ಸ್ಮೂತಾಗಿ ಕೆಲಸವನ್ನು ಮಾಡ್ತು. ಸೊ ಗೇಮ್ ಪ್ಲೇ ಒಂದು ಲೆವೆಲಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಪ್ರೋಸೆಸರ್ನ ತಲೆಗೆಡ್ಸ್ಕೊಂಬಿಡಿ. ಆದರೆ MIಯಲ್ಲೇ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ನ ಹೊಂದಿರುವಂಥ ಫೋನ್ಗಳು ನಿಮಗೆ ಇದೇ ಪ್ರೈಸನ್ಸಿಗೆ ಸಿಗ್ತವೆ. ಅದು 5G ಫೋನಲ್ಲ, 4G ಫೋನು. ಬಟ್ ಯೋಚನೆ ಮಾಡ್ಕೊಳ್ಳಿ, ನಿಮಗೆ 5G ಬೇಕು ಅಂದರೆ ಇದನ್ನು ಒಂದು ಆಪ್ಷನಾಗಿ ಇಟ್ಕೊಬೋದು. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಆಗಲೇ ಹೇಳಿದಂಗೆ ಒಂದು ಫೋನಲ್ಲಿ ರೇರಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ದು, 2 ಕ್ಯಾಮ್ರಾ. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇದಾಗಿರುವಂಥದ್ದು. 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಡೀಸೆಂಟ್ ಅಂತೀನಿ ಆಯಿತಾ. ಹೌದು, ನನಗೆ ಲೋ ಲೈಟಲ್ಲಿ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ. ಡೇ ಲೈಟರ್ ಕೂಡ ಅಷ್ಟೇ ಸೊ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು. ಹೆವಿ ಇಂಪ್ರೆಸಿವ್ ಕ್ಯಾಮ್ರಾ ಅಂತ ಪರ್ಸ್ನಲಿ ಅನಿಸಿಲ್ಲ. ನಾನು ಬೇರೆ ಕ್ಯಾಮ್ರಾಗಳನ್ನ ನೋಡಿರುವಾಗೆ ಇದು ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಡೀಸೆಂಟ್ ಆಗಿದೆ, ಹೆವಿ ಇಂಪ್ರೆಸಿವ್ ಅನ್ನೋದು. 17,000 ದುಡ್ಡು ಕೊಡ್ತಾ ಇದ್ದೀವಿ. ಸೊ ನಾನು ಇದಕ್ಕಿಂತ ಒಳ್ಳೆ ಕ್ಯಾಮ್ರಾಗಳನ್ನ ಬೇರೆ ಫೋನ್ಗಳಲ್ಲಿ ನೋಡಿದ್ದೀನಿ. ಸೊ ಅದರಿಂದ ನಾನು ಈ ಒಂದು ಕ್ಯಾಮ್ರಾವನ್ನು ಕ್ರೇಜಿ ಅಂತ ಅನ್ನಲ್ಲ. ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಕೆಲವೊಂದು ಕಡೆ ಲೈಟ್ ಕಡಿಮೆ ಇರುವಾಗ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು. ನೈಟ್ ಫೋಟೋಸ್ನ ಕೂಡ ನಿಮಗೆ ತೋರಿಸಿದ್ದೀನಿ ನಾನು. ನನಗೆ ನಾರ್ಮಲ್ ಫೋಟೋಗೂ ನೈಟ್ ಸ್ಕೇಪ್ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಫೋಟೋ ಸ್ಯಾಂಪಲ್ನಲ್ಲಿ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬೇಜಾರಾಗುವಂಥ ವಿಷಯ. 4K ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಸೊ ಆ ಸ್ಯಾಂಪಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಪರ್ಸ್ನಲಿ. ಇನ್ನು ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಇನ್ನೊಂದು ಆಯಿತಾ. ಸೊ ಅದು 8 ಮೆಗಾಪಿಕ್ಸೆಲಿಂದು ಹಿಂದ್ಗಡೆ ಇರುವಂಥದ್ದು. ಇದು ತುಂಬ ವೈಡ್ ಆಗಿದೆ. ಬಟ್ ಇದು ತೆಗೆಯುತ್ತೆ ವೈಡಾಗಿ. ಬಟ್ ಕ್ವಾಲಿಟಿ ಝೂಮ್ ಮಾಡಿದ್ರೆ ಅಷ್ಟೊಂದಿಲ್ಲ. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ಝೂಮ್ ಮಾಡಿದ್ರೆ ಕ್ವಾಲಿಟಿ ಹೋಗ್ಬಿಡುತ್ತೆ. ಸೊ ಕ್ಯಾಮ್ರಾ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಆಗಲಿಲ್ಲದಂಗೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಹೆವಿ ಅಂದರೆ ಹೆವಿ ಫಾಸ್ಟ್ ಆಗಿರುವಂಥದ್ದು. ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಸೊ ಹೆವಿ ಇಂಪ್ರೆಸಿವ್ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ, ಒಂದು ಲೆವೆಲಿಗೆ ಫಾಸ್ಟ್ ಆಗಿರುವಂಥದ್ದು ಆಯಿತಾ. ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಸೊ ಇದು ಕೂಡ ತುಂಬ ಫಾಸ್ಟ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ತುಂಬ ಕಡಿಮೆ ಅಲ್ಲ, ತುಂಬ ಹೆವಿ ಜಾಸ್ತಿನೂ ಅಲ್ಲ. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಸೊ ಸೂಪರ್ ಅಂತೀನಿ. ಇನ್ನು ಈ ಒಂದು ಫೋನ್ದಿರುವಂಥ OS MIUI ಆ್ಯಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ OS ಇದಾಗಿರುವಂಥದ್ದು. ನನಗಂತೂ ಈ ಒಂದು OS ಅಷ್ಟೊಂದು ಇಷ್ಟ. ಎಲ್ಲೂ ಕೂಡ ಲ್ಯಾಗ್ ಅನ್ಸಲ್ಲ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಬಟ್ ನನಗೆ ಯೂಸ್ ಇಂಟರ್ಫೇಸ್ ಅಷ್ಟೊಂದು ಇಷ್ಟ ಆಗಲ್ಲ. ನಾನಂತೂ ನೋವಾ ಲಾಂಚರ್ ಆಗೋಗ್ಬಿಡ್ತೀನಿ ಈ ಥರ ಇದ್ದರೆ. ಸೊ MIUI ಇದೆ. ಸೊ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಮತ್ತು ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ತುಂಬ ಜಾಸ್ತಿ ಇಲ್ಲ, ಕೆಲವೊಂದು ಅಪ್ಲಿಕೇಶನ್ ಇದೆ. ಸೊ ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಸ್ಪೀಕರ್ ಸ್ಟೀರಿಯೋ ಸ್ಪೀಕರ್, ಸೊ ಮೇಲೆ ಮತ್ತು ಕೆಳಗೆ. ಸೊ ಇದು ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಸೊ ಸ್ಪೀಕರ್ ಚೆನ್ನಾಗಿದೆ. ಇನ್ನು ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ 5.1 ಪ್ರತಿಯೊಂದು ಇದೆ ಮತ್ತು IR ಬ್ಲಾಸ್ಟರ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನನ್ನು 17,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂತ. ಪರ್ಸ್ನಲಿ ನನ್ನ ಒಪಿನಿಯನ್ ಅಪ್ಪ ಅಂತಂದರೆ ರೆಡ್ಮಿಯಲ್ಲೇ 5G ಫೋನ್ಗಳಿದ್ದಾವೆ. ಡೈಮೆನ್ಸಿಟಿ 700 ಹೊಂದಿರುವಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಂಥ ಮೇಜರ್ ಅಪ್ಡೇಟ್ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಫೋನ್ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮ ಹತ್ರ ಆಲ್ರೆಡಿ ರೆಡ್ಮಿ ನೋಟ್ 10 ಆ ಸೀರೀಸ್ ಯಾವುದೇ ಫೋನ್ ಇದ್ರೂ ಕೂಡ
10 Pro ಫೋನ್ ಇದೆ ಅಂತ ಅಂದರೆ ನನಗನ್ನಿಸ್ದಂಗೆ ನೀವು ಅಪ್ಗ್ರೇಡ್ ಮಾಡುವ ಅವಶ್ಯಕತೆ ಇದೆ ಅಂತ 5Gಗೋಸ್ಕರ ಅಪ್ಗ್ರೇಡ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಥವಾ ನಿಮ್ಮ ಹತ್ರ ರೆಡ್ಮಿ ನೋಟ್ 10 5Gನೇ ಇದೆ ಅಂತ ಅಂದರೆ ನನಗೆ ಅನ್ನಿಸ್ದಂಗೆ ನೀವು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ವೆಯ್ಟ್ ಮಾಡಿ, ಈ ಒಂದು ರೆಡ್ಮಿ ನೋಟ್ 11 Pro 11 Pro ಪ್ಲಸ್ ಆ ರೀತಿ ಯಾರಾದರೂ ಸೀರೀಸ್ ಬಂದು ಒಳ್ಳೆ ಅಪ್ಗ್ರೇಡನ್ನು ಕೊಟ್ಟರು ಅಂದರೆ ಮೋಸ್ಟ್ಲಿ ಆ ಟೈಮಲ್ಲಿ ನೀವು ಅಪ್ಗ್ರೇಡ್ ಮಾಡೋಕ್ಕೆ ಯೋಚನೆ ಮಾಡ್ಬೋದು. ನಂಗೆ ಅನ್ನಿಸ್ದಂಗೆ ಒಂದು ಸ್ಮಾರ್ಟ್ಫೋನ್ ಚೆನ್ನಾಗಿದೆ, ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಪರ್ಸನಲಿ ಕೆಲವು ಜನಕ್ಕೆ ರೀಚ್ ಆಗಿರ್ಬೋದು. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಬದಲು ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ.